ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಮಂಡ್ಯ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದವರು 2024ರ ಕೃಷಿ ಮೇಳವನ್ನು ಏರ್ಪಡಿಸಿದ್ರು ಸ್ನೇಹಿತರೆ. ಪ್ರತಿ ಕೃಷಿ ಮೇಳದಲ್ಲೂ ಪ್ರತಿ ವರ್ಷದಲ್ಲೂ ಕೃಷಿಯಲ್ಲಿ ಆವಿಷ್ಕಾರಗೊಂಡಿರ್ತಕ್ಕಂಥ ಕೃಷಿಗೆ ಸಂಬಂಧಿಸಿದ ಯಂತ್ರೋಪಕರಣಗಳನ್ನ ಪ್ರದರ್ಶನಕ್ಕೆ ಪ್ರಾತ್ಯಕ್ಷಿಕೆಗಳ ಮೂಲಕ ತೋರಿಸೋದಕ್ಕೆ ಇಟ್ಟಿರ್ತಾರೆ. ಅದರ ಜೊತೆಗೆ ಸುಧಾರಿತ ತಳಿಗಳು, ಹೈಬ್ರಿಡ್ ತಳಿಗಳು, ಅವು ಭತ್ತ, ರಾಗಿ, ಕಬ್ಬು, ಸಿರಿಧಾನ್ಯಗಳು, ದ್ವಿದಳ ಧಾನ್ಯಗಳು, ಮೇವಿನ ಬೆಳೆಗಳು, ಹೀಗೆ ಪ್ರತಿಯೊಂದರಲ್ಲೂ ಹೊಸ ಹೊಸ ಸುಧಾರಿತ ತಳಿಗಳು, ವೆರೈಟಿ ತಳಿಗಳು ಮತ್ತು ಹೈಬ್ರಿಡ್ ತಳಿಗಳು ಯಾವುದು ಕಂಡುಹಿಡಿದಿದ್ದಾರೆ, ಅದು ರೈತರಿಗೆ ಯಾವ್ಯಾವುದು ಉಪಯೋಗವಾಗುತ್ತೆ ಅದನ್ನೆಲ್ಲ ಬೆಳೆದು ಪ್ರಾತ್ಯಕ್ಷಿಕೆಗಳ ಮೂಲಕ ರೈತರಿಗೆ ಅನುಕೂಲವಾಗಲಿ ಅಂತೇಳಿ ಇಟ್ಟಿದ್ದಾರೆ ಸ್ನೇಹಿತರೆ. ಎಲ್ಲ ಬೆಳೆದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದನ್ನು ಎಲ್ಲ ರೈತರುಗಳು ಕೂಡ ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಂದು ಹೋಗುವಂಥವರು ಭಾಳಷ್ಟು ಜನ ರೈತರು ನೋಡ್ಕೊಂಡು ಹೋಗಿದ್ದಾರೆ. ಅದನ್ನು ನಾನು ನಮ್ಮ ರೈತರಿಗೆ ಒಂದಷ್ಟು ಅನುಕೂಲವಾಗಲಿ ಅಂತೇಳಿ ಕೆಲವೊಂದಷ್ಟು ಮುಖ್ಯವಾದಂಥವುಗಳನ್ನು ನಾನು ವಿಡಿಯೋದಲ್ಲಿ ಸೆರೆ ಹಿಡಿದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನೋಡಿ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ. ಬನ್ನಿ. ಫಾರ್ಮ್ ಆವರಣದಲ್ಲಿ ಕೃಷಿ ಮೇಳ ನಡೀತಾ ಇದೆ. ಇದ್ರಲ್ಲಿ ನಮ್ಮ ಅಗ್ರಿಕಲ್ಚರ್ ಅಲ್ಲಿ ಕೃಷಿನಲ್ಲಿ ಯಂತ್ರೋಪಕರಣಗಳಿಂದ ಯಾವ್ಯಾವ ರೀತಿ ಸಹಾಯ ಆಗುತ್ತೆ ಅನ್ನೋದನ್ನ ತಿಳ್ಕೊಡೋಣ. ಅದ್ರಲ್ಲಿ ಡ್ರಮ್ ಸೀಡರ್ ಅಂತ ಒಂದ್ ಯಂತ್ರ. ಈ ಡ್ರಮ್ ಸೀಡರ್ ಯಾವ ತರ ನಮ್ಗೆ ಬಳಸ್ಬೋದು, ಯಾವ ತರ ಸಹಾಯ ಮಾಡುತ್ತೆ ಅಂದ್ರೆ, ಭತ್ತನ ಸ್ಥಳೀಯವಾಗಿ ಎಲ್ಲ ನಾಟಿ ಮಾಡೋ ಅಂತ ಪದ್ಧತಿನ ರೂಢಿಯಲ್ಲಿ ಇಟ್ಕೊಂಡಿದ್ದಾರೆ. ಹಂಗಂದ್ರೆ ಮೊದ್ಲು ಒಟ್ಲು ಮಾಡ್ತಾರೆ. ಅದಾದ ನಂತರ ಒಂದ್ 40 ಜನ ಕೂಲಿ ಆಳು, 30ರಿಂದ 40 ಜನ ಕೂಲಿ ಆಳು ಬಂದ್ಬಿಟ್ಟು ನಾಟಿನ ಮಾಡ್ತಾರೆ. ಆದ್ರೆ ಈ ಡ್ರಮ್ ಸೀಡರ್ ಅಲ್ಲಿ ಒಬ್ರು ಸಾಕು. 30-40 ಜನ ಕಾರ್ಮಿಕರಿಂದ ನಾವು ಒಬ್ರಿಗೆ ಕೂಲಿ ಆಳಿಗೆ ಇಳಿಸ್ಕೋಬಹುದು. ಇದ್ರಲ್ಲಿ ಏನ್ ಮಾಡ್ಬೇಕಂದ್ರೆ 3 ದಿವಸ ಭತ್ತನ ನೆನಾಕ್ಬೇಕು. ನೆನಾಕಿದಾದ್ಮೇಲೆ ಮೊಳಕೆ ಕಟ್ಟುತ್ತೆ. ಮೊಳಕೆ ಬಂದಿರೋ ಅಂತ ಬೀಜನ ಅಲ್ಲಿ ಕಾಣಿಸ್ತಿರೋ ಅಂತ ಡ್ರಮ್ ಒಳಗಡೆ ತುಂಬಬೇಕು. ಹಳದಿ ಕಲರ್ ತುಂಬಬೇಕು ಮೊಳಕೆ ಬಂದಿರೋದ್ನ. ಈಗ ನೀವು ಹೇಳಿದ್ರೆ 2 ಕಾಳು ಬೀಳುತ್ತೆ. 8 ಲೈನ್ ಬೀಳುತ್ತೆ. ಒಂದೊಂದು ಡ್ರಮ್ ಅಲ್ಲಿ 2 ಲೈನ್ ಬೀಳುತ್ತೆ. ಒಟ್ಟು 8 ಲೈನ್. ಎಳೆಯಪ್ಪ ಒಂದ್ ಸ್ವಲ್ಪ ಎಳೆದ್ ತೋರ್ಸು. ಮಣೆ ಎಲ್ಲ ಹೊಡೆದು ಕರೆಕ್ಟ್ ಆಗಿ ಗದ್ದೆನ ಲೆವ್ಲಿಂಗ್ ಎಲ್ಲ ಬಂದಾದ್ಮೇಲೆ ಈ ಡ್ರಮ್ ಸೀಡರ್ ನ ಯೂಸ್ ಮಾಡಿ ಬಿತ್ತುತ್ತಾ ಹೋಗ್ಬೇಕು ನಾವು ಬೀಜನ. ಆ ರೀತಿ ಎಳ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಸಾಲಿಗೆ ಎಳ್ಕೊಂಡು ಹೋಗ್ಬೇಕು. ಒಟ್ಟಲ್ಲಿ ನೀರ್ ಮಣ್ಣು ಮಾಡ್ಕೊಂಡ್ ಬಿಟ್ಕೋಬೇಕು. ಆಮೇಲೆ ಇದ್ ಮಾಡ್ಕೋಬೇಕು. ಅದು ನಾಟಿ ಮಾಡೋದಕ್ಕೂ ಇದಕ್ಕೂ ಹೋಲ್ಸಿದ್ರೆ ಏನು ಇದ್ರಲ್ಲಿ ನಮ್ಗೆ ಅನುಕೂಲ ಅಂದ್ರೆ, ನಮಗ್ ನಾಟಿ ಮಾಡೋದಕ್ಕೆ ಅಡ್ವಾಂಟೇಜ್ ಮೇಡಮ್ ಇದ್ರಲ್ಲಿ, ನಾಟಿ ಮಾಡೋ ಅಂತ ಪದ್ಧತಿನಲ್ಲಿ ನಮ್ಗೆ 1 ಎಕರೆಗೆ 15 kg ಬೀಜಗಳಾದ್ರೂ ಬೇಕಾಗುತ್ತೆ. ಅದೇ ಡ್ರಮ್ ಸೀಡ್ ಉಪಯೋಗಿಸೋದ್ರಿಂದ ನಮ್ಗೆ 1 ಎಕರೆಗೆ 10 kg ಸಾಕಾಗುತ್ತೆ ಸೀಡ್ಸ್. 10 kg ಇಂದ ನಾವ್ 25 kg ವರ್ಗುನು 1 ಎಕರೆಗೆ ಡ್ರಮ್ ಸೀಡ್ ಅಲ್ಲಿ ಬಳಸ್ಕೊಂಡು ನಾವು ಬಿತ್ತನೆನ ಮಾಡ್ಬೋದು. ಮತ್ತೆ ನಾವು ಈ ಡ್ರಮ್ ಸೀಡ್ ನ ಬಳಸೋದ್ರಿಂದ ಗಿಡಕ್ಕೆ ಮತ್ತೆ ಸಾಲ್ಗು ಅಂತರನ ನಾವು ಕಾಪಾಡ್ಕೊಳ್ತೀವಿ. ಅದೇನ್ ಗಿಡಕ್ಕೂ 3 ಇಂಚು 4 ಇಂಚು ಆತರ ಅಂತರನ ಕಾಪಾಡ್ತೀವಿ. ಅದ್ ಕಾಪಾಡೋದು ಸಾಲ್ಗು 1 ಅಡಿ 2 ಅಡಿ ಆತರ ಬರ್ಬೋದು. ಅಲ್ಲ, ನೀವು ಅಲ್ಲಿ ಮ್ಯಾನೇಜ್ ಮಾಡಿರೋದು ಆ ಮಿಷಿನ್ ಅಲ್ಲಿ ಸಾಲಿಂದ ಸಾಲಿಗೆ ಅದು ಅಡ್ಜಸ್ಟಬಲ್ ಇರುತ್ತೆ. ನಾವು ಮಿನಿಮಮ್ ಎಷ್ಟು 1 ಅಡಿ ಬಿಟ್ಟಿರ್ತೀರಾ? ಸರ್. ಗಿಡದಿಂದ ಗಿಡಕ್ಕೆ ಬಂದು 4 ಇಂಚ್ ಬಿಡ್ತೀರಿ. ಅದು ಅಂತರ ಇರೋದ್ರಿಂದ ಟೆಂಡೆ ಹೊಡಿಯೋದಕ್ಕೆ ಸಹಾಯ ಆಗುತ್ತೆ. ಗಾಳಿ ಬೆಳಕು ಚೆನ್ನಾಗ್ ಆಡೋದ್ರಿಂದ ಕಳೆ ಆಗ್ಲಿ, ಕೀಟ, ಈ ಪೆಸ್ಟ್ಗಳೆಲ್ಲ ಒಂದ್ ಸ್ವಲ್ಪ ಕಡಿಮೆ ಬರುತ್ತೆ. ಅಂತರ ಇರೋದ್ರಿಂದ ನಾವು ಒಳಗಡೆ ಹೋಗ್ಬಿಟ್ಟು ಕಳೆಗಳನ್ನ ಕೀಳೋದಕ್ಕೂ ಕೂಡ ನಮ್ಗೆ ಸಹಾಯ ಆಗುತ್ತೆ.
ಸ್ಪೇಸಿಂಗ್ ಮೈಂಟೈನ್ ಮಾಡಿರೋದ್ರಿಂದ. ಹ್ಮ್ ಮತ್ತೆ ಇದ್ ಯಾವ ತರ ಅಂದ್ರೆ ಈ ಭತ್ತ ಹ್ಮ್. ಡ್ರಮ್ ಸೀಡ್ ಬಳಸಿ ಹಾಕಿರೋಂತ ಭತ್ತ ನಾಟಿ ಮಾಡಿರೋ ಭತ್ತಕ್ಕಿಂತ 10 ದಿವಸ ಮುಂಚೆನೆ ನಮ್ಗೆ ಕಟಾವಿಗೆ ಬರುತ್ತೆ. ಹಾ ಹಾ ಮುಂಚೆನೆ ಕಟಾವಿಗೆ ಬರುತ್ತೆ. ಮುಂಚೆನೆ ಕಟಾವ್ ಮುಂಚೆನೆ ಬರುತ್ತಾ? ಕಟಾವಿಗೆ ಬರುತ್ತೆ ಇದು. ಹಾ ಹಾ ಗಾಳಿ ಬೆಳಕು ಚೆನ್ನಾಗ್ ಆಡಿರೋದ್ರಿಂದ ಚೆನ್ನಾಗ್ ಬೆಳೆದಿರುತ್ತೆ. ಇಳುವರಿ ಮತ್ತೆ ಚೆನ್ನಾಗ್ ಬರುತ್ತಾ? ನೀವು ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟಿರೋದ್ರಿಂದ ಗ್ಯಾಪ್? ಇಳುವರಿ ಚೆನ್ನಾಗ್ ಬರುತ್ತೆ. ಹಾ ಹಾ ಗುಣಮಟ್ಟ ಚೆನ್ನಾಗಿರುತ್ತೆ. ಕಾಳುಗಳ ಗುಣಮಟ್ಟ ಚೆನ್ನಾಗ್ ಬರುತ್ತೆ. ಹ್ಮ್ ಹ್ಮ್ ಅದು ಯಾರು ಎಳಿತಾರೆ ಒಂದ್ ಸ್ವಲ್ಪ ಸ್ಕಿಲ್ಡ್ ಆಗಿದ್ರೆ, ಕೌಶಲ್ಯ ಇದ್ರೆ ಅವರಿಗೆ, ಹ್ಮ್. ಅವ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಈಗ ಕೌಶಲ್ಯ ಇಲ್ದವ್ರು ಎಳಿಯಕ್ ಹೋದ್ರೆ ಹ್ಮ್. ಅಲ್ಲಿ ಇಲ್ಲಿ ವೇಸ್ಟೇಜಸ್ ಜಾಸ್ತಿ ಆಗುತ್ತೆ. ವೇಸ್ಟೇಜಸ್ ಆಗುತ್ತೆ. ಮತ್ತೆ ಗುಳಿಗಳು ಹಂಗೆ ಉಳ್ಕೊಳುತ್ತೆ ಬೀಜ ಇಲ್ದಲೆ. ಅದೇ ಒಂದ್ ಸ್ವಲ್ಪ ಕೌಶಲ್ಯ ಇರೋ ಅಂತವ್ರು ಎಳಿತಾ ಹೋದ್ರೆ, ಸ್ಕಿಲ್ಡ್ ಲೇಬರ್ ಆದ್ರೆ ಆರಾಮ್ಸೆ ಆಗಿ ಅವ್ರು ಮಾಡ್ಕೋಬಹುದು. ಹಾ ಹಾ ಇದು ಯಂತ್ರ ಎಲ್ಲಿ ಸಿಗುತ್ತೆ ಮೇಡಮ್ ಇವು? ಇದು ಹೋಬಳಿನಲ್ಲಿ ಕೃಷಿ ಯಂತ್ರಧಾರಿಯ ಸ್ಕೀಮ್ ಅಂತ ಇರುತ್ತೆ. ಹಾ. SKDS ಡಿಪಾರ್ಟ್ಮೆಂಟ್. ಅಂದ್ರೆ ಎಲ್ಲಿ ನಿಮ್ಮ ಗವರ್ಮೆಂಟ್ ಡಿಪಾರ್ಟ್ಮೆಂಟಾ? ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರ್ ಹೋಬಳಿ ಒಂದಕ್ಕೆ SKDS ಡಿಪಾರ್ಟ್ಮೆಂಟ್ ಅಂತ ಒಂದಿರುತ್ತೆ. ಅಲ್ಲಿ ಕೃಷಿ ಯಂತ್ರಧಾರೆ ಸ್ಕೀಮ್ ಅಂಡರ್ ಅಲ್ಲಿ ಇದನ್ನ ನಾವು ಪರ್ಚೇಸ್ ಮಾಡಬಹುದು. ಒಂದು ಇದ್ರ ಬೆಲೆ 5,000 ಬೀಳುತ್ತೆ. ಒಂದು ಈ ಯಂತ್ರದ ಬೆಲೆ 5,000 ಬೀಳುತ್ತೆ. ಎಷ್ಟು ಟೈಮ್ ತಗೊಳುತ್ತೆ ಒಂದ್ ಎಕರೆಗೆ ನಾಟಿ ಮಾಡ್ಬೇಕಾದ್ರೆ ಇದ್ರಲ್ಲಿ? ಅದು ಅಲ್ಲ ಒಂದ್ ಎಕರೆಗೆ ಎಷ್ಟು ಟೈಮ್ ತಗೋಬಹುದು? ಒಂದ್ ದಿನಕ್ಕೆ ನಾವು 2 ರಿಂದ 3 ಎಕರೆನ ಬಿತ್ತನೆ ಮಾಡ್ತೀವಿ. ಒಂದ್ ದಿನಕ್ಕೆ 2 ರಿಂದ 3 ಎಕರೆ ಒಂದ್ ದಿನಕ್ಕೆ 2 ರಿಂದ 3 ಎಕರೆನ ಬಿತ್ತನೆ. ಲೇಬರ್ ಕಾಸ್ಟ್ ಉಳಿತದೆ. ಲೇಬರ್ ಸಮಸ್ಯೆ ಇರೋದ್ರಿಂದ ಇದನ್ನ ಬಳಸೋದ್ರಿಂದ ಮತ್ತೆ ವ್ಯವಸಾಯಕ್ಕೆ ಅನುಕೂಲ ಆಗುತ್ತೆ. ಕೂಲಿ ಆಳುಗಳನ್ನೆಲ್ಲ ಹುಡ್ಕದೆ ನಮಗೆ ಯೂನಿಫಾರ್ಮ್ ಡಿಸ್ಟೆನ್ಸ್ ಮೇಂಟೈನ್ ಆಗುತ್ತೆ. ಈಲ್ಡ್ ಚೆನ್ನಾಗಿ ಬರುತ್ತೆ. ಟೈಮ್ ಟು ಟೈಮ್ ಆಪರೇಷನ್ ಅಲ್ಲಿ ಕೂಲಿ ಆಳುಗಳಿಂದ ಲೇಟ್ ಆಗಲ್ಲ. ನಾವೇ ಮಾಡ್ಕೋಬಹುದು, ಒಬ್ರೇ ಮಾಡ್ಕೋಬಹುದು ಗದ್ದೆನಲ್ಲಿ. ಈಗ ನೀವು ಕೃಷಿ ಕಾಲೇಜ್ನವರ ಅಥವಾ ಧರ್ಮಸ್ಥಳ ಸಂಸ್ಥೆ ಕಡೆಯವರ? ಕೃಷಿ ಕಾಲೇಜವರು. ನಾನು ಕೃಷಿ ಕಾಲೇಜವರು. ನಾನು ದ್ವಿತೀಯ BSc ನ ಓದ್ತಾ ಇದ್ದೀನಿ. ದ್ವಿತೀಯ BSc ಅಗ್ರಿಕಲ್ಚರ್ ಓದ್ತಾ ಇದ್ದೀನಿ. ಸರಿ ಮೇಡಮ್, ಆಯ್ತು, ಥ್ಯಾಂಕ್ ಯು. ಭತ್ತದ ಸಸಿ ನಾಟಿ ಮಾಡುವ ಯಂತ್ರ ಯಾವ ರೀತಿನಪ್ಪ ಇದನ್ನ ನಾಟಿ ಮಾಡೋದು? ಈ ಯಂತ್ರದ ಮೂಲಕ, ಆ ಯಂತ್ರದ ಮೂಲಕ? ಫಸ್ಟ್ ಏನ್ ಮಾಡ್ಬೇಕು ಹೇಳಿ? ಫಸ್ಟ್ ಇದನ್ನ ಟ್ರೇ ಅಲ್ಲಿ ಕೈಲಿ ಎತ್ಕೊಳ್ಳಿ. ಟ್ರೇ ಅಲ್ಲಿ ಕೋಕೋಪೀಟ್ ಅಥವಾ ಗದ್ದೆಯಲ್ಲಿ ಮಣ್ಣಿ ಅದನ್ನ ಹಾಕೊಂಡು 200 ಗ್ರಾಮ್ಸ್ ಆಫ್ ಭತ್ತದ ಬೀಜಗಳನ್ನ ಹಾಕಿ 18 to 25 ಡೇಸ್ ಆದ್ಮೇಲೆ ಇದ ಮಷಿನ್ ಹಾಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡೋದು. 20 ದಿನ ಆ ಬೀಜಗಳನ್ನ ಹಾಕಿ 20 ದಿನ ಬಿಟ್ರೆ ಇಷ್ಟು ಈ ಮಟ್ಟದ ಸಸಿ ಬರುತ್ತೆ. 18 ದಿನ ಸಸಿನ ಇದು? ಭತ್ತ ಮಾತ್ರ ಹಾಕ್ಬೇಕಾದ್ರೆ ಮೊಳಕೆ ಬಂದಿರೋದು ಹಾಕ್ಬೇಕಾ? ಮೊಳಕೆ ಬಂದಿರೋದು ಮೊಳಕೆ ಕಟ್ಟಿ ಅಂದ್ರೆ ಭತ್ತನ ಮೊದಲು 3 ದಿನ ನೆನೆ ಹಾಕ್ಬೇಕು. ಮೊಳಕೆ ಬಂದ ಮೇಲೆ ಆ ಮಣ್ಣ ಮೇಲೆ ಹಾಕ್ಬೇಕು. ಈ ಟ್ರೇಗೆ ಮಣ್ಣು ಹಾಕೊಂಡಿರ್ತಿರಲ್ಲ, ಅದ್ರ ಮೇಲೆ ಈ ಮೊಳಕೆ ಕಾಳು 200 ಗ್ರಾಮ್ಸ್ ಒಂದು ಕ್ರೇಟ್ಗೆ. ಇದು 18 ದಿನದ್ದು. ಇದು ಎಷ್ಟಕ್ ಬರುತ್ತೆ ಈಗ ಒಂದು ಟ್ರೇ? ಇದು ಒಂದು ಟ್ರೇದು ಎಷ್ಟಕ್ ಬರುತ್ತಪ್ಪ ಅಂದಾಜಿದು? ಎಷ್ಟು ಕುಂಟೆಗೆ ಬರುತ್ತೆ? ಎಕರೆಗೆ ಎಷ್ಟು ಬೇಕು? ಎಕರೆಗೆ 100 ಬೇಕಿದು. 100 ಕ್ರೇಟ್ ಬೇಕು. ಅಂದ್ರೆ 2.5 ಕ್ರೇಟ್ ಬೇಕು ಒಂದು ಕುಂಟೆಗೆ. 2.5 ಕ್ರೇಟ್ ಬೇಕು ಒಂದು ಕುಂಟೆಗೆ. 2.5 ಕ್ರೇಟ್. ನೀವು BSc ಏಜ್ನ ಓದ್ತಾ ಇರೋದು? ಎಷ್ಟನೇ ವರ್ಷ ಅಪ್ಪ ನಿಮ್ದು? ಸೆಕೆಂಡ್ ಇಯರ್. ಸರಿ ಸರಿ. ಈಗ ಯಂತ್ರ ಚಾಲನೆ ಮಾಡಿ ಆಮೇಲೆ ಇದನ್ನ 18 ದಿನ ಅಥವಾ 20 ದಿನ ಬೆಳೆಸಿದ ಮೇಲೆ ನಾವು ಆ ಯಂತ್ರದ ಮೂಲಕ ಯಾವ ರೀತಿ ನಾಟಿ ಮಾಡೋದು ಒಂದ್ ಸ್ವಲ್ಪ ತೋರ್ಸಪ್ಪ. ತೋರ್ಸಿ ಮಾಡಿ ಸರ್. ಎಷ್ಟು ನಾಟಿ ಮಾಡಬಹುದು? ಅದನ್ನ ಯಾವ ರೀತಿ ಸಸಿಗಳನ್ನ ಅಲ್ಲಿ ಇಟ್ಕೋಬೇಕು? ಸಸ್ಯಗಳನ್ನ ಅಲ್ಲಿ ಆ ಟ್ರೇಗಳನ್ನ ಅಲ್ಲಿ ಅದ್ರ ಮೇಲೆ ಇಟ್ಕೋಬೇಕು. ಅದ್ರ ಮೇಲೆ ಇಟ್ಕೊಂಡು ಈ ರೀತಿ ಅದ್ರ ಮೇಲೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಅದು ಅಲ್ಲೇ ಸ್ವಯಂ ಚಾಲಿತವಾಗಿ ಅಲ್ಲೇ ಬಿಡುತ್ತೆ, ಆಟೋಮೆಟಿಕ್ ಅಂತ.
ಆ ಟ್ರೇಯಿಂದ ಹೆಂಗೆ ನೆಲಕ್ಕೆ ಹೇಗೆ ಫಿಕ್ಸ್ ಆಗ್ತದಪ್ಪ ಅದು ಸಸಿಗಳು? ಆ ಟ್ರೇಯಿಂದ ಸಸಿಗಳು ಹೇಗೆ ನಾಟಿ ಹೆಂಗಾಗ್ತವೆ ಅದು ಕೆಳಗಡೆ ಟ್ರೈ ಹಾಕೋಬೇಕು ಅಲ್ಲಿಗೆ? ಹಾ 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 ಅಲ್ಲಿ ಬೇಕಾದ್ರೆ ಫೋಟೋ ತಗೊಳಕ್ಕೆ ಇವತ್ತು ನಾಳೆ ಎಲ್ಲ ಸ್ಟ್ರೈಕ್ ಮಾಡಿದ್ರೆ ತೊಂದರೆಗೆಲ್ಲ ತೋರಿಸ್ಬೇಕಲ್ಲ. ಹಾ ಟ್ರೈ ಅದು ಎತ್ತ ಬಿಟ್ಟಿದ್ರಿ ಈಗ ಬರೀ ಅದು ಬೇರೆ ಅಷ್ಟೇ. ಹಾ ಈಗ ಹಾ ಹಾ ಅದು ಹಾ ತಗೊಂಡೋಗಪ್ಪ. ಅವ್ನು ಹೊರಗೆ ಗೊತ್ತಾಗಲ್ಲ, ಯಾರು ನ್ಯಾರಕ್ಕೆ ಹೋಗ್ಬೇಕಾಗಲ್ಲ, ಮೊದ್ಲೇ ಹೋಗ್ಬೇಕಾಗ ಕಲ್ಲಿದಾವೆ ಅದಕ್ಕೋಸ್ಕರ ಮಸಬ್ ಮಣ್ಣು ಐತಿ, ರೆಡ್ ಸಾಲ್ ಐತಲ್ಲ. ಈಗ ಗಿಡದಿಂದ ಗಿಡಕ್ಕೆ ಎಷ್ಟು ಕೊಡ್ತೀರಪ್ಪ ಅಂತರ? ಗ್ಯಾಪ್ ಗಿಡದಿಂದ ಗಿಡಕ್ಕೆ 6 ಇಂಚು, ಗಿಡದಿಂದ ಗಿಡಕ್ಕೆ 6 ಇಂಚಾ? ರೋ ಟು ರೋ 9 ಇಂಚು. ಸಾಲಿಂದ ಸಾಲಿಗೆ ಎಷ್ಟು ಕೊಡ್ತೀರಿ? 9 ಇಂಚು. 9 ಇಂಚು. ಇಲ್ಲಿ ಒಂದಡಿನೇ ಇದೆ ಮೋಸ್ಟ್ಲಿ. ಇಲ್ಲ ಸರ್, ಇಲ್ಲ ಒಂದ್ ಸ್ವಲ್ಪ ಕ್ರಾಶ್ ಆಯ್ತು ಅದರಿಂದ. ಇಲ್ಲಿ ಬಟ ಚೇಂಜ್ ಆಯ್ತು. ಅದೇ ಎಷ್ಟಪ್ಪ ಈ ಯಂತ್ರದ ಬೆಲೆ? 3.5 ಇಂದ 4 ಲಕ್ಷ. 4 ಲಕ್ಷ. ಓಹೋ, ಈ ಸೈಡ್ಗೆ ಸರ್ ಇನ್ನೊಂದು ಇದೇನ್ ಕಡಿಮೆ ಜಮೀನ್ದಾರ್ ಯಾರು ತಗೊಳಕ್ಕಾಗಲ್ಲ, ಎಲ್ಲ ದೊಡ್ಡ ದೊಡ್ಡ ಜಮೀನ್ದಾರೇ ತಗೋಬೇಕು. ವರ್ಕರ್ಸ್ ಕಡಿಮೆ ಆಗ್ತಿದಾರಲ್ಲ. ಅದೇ ಈಗ ಸರಿಯಪ್ಪ, ಈಗ ಸಣ್ಣ ಹಿಡುವಳಿದಾರರು 4 ಲಕ್ಷ ಕೊಟ್ಟು ತಗೊಳಕ್ಕಾಗಲ್ವಲ್ಲಪ್ಪ? ನೀವ್ ಹೇಳೋದ್ ಸರಿ. ಈಗ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ, ಮತ್ತೆ ಲೇಬರ್ ಉಳಿತಾಯ ಆಗುತ್ತೆ, ಮತ್ತೆ ಲೇಬರ್ ಸಮಸ್ಯೆ ಇರೋದ್ರಿಂದ ಯಾಂತ್ರೀಕರಣದ ಮೂಲಕ ನಾವು ನಾಟಿ ಮಾಡಿದ್ರೆ ಒಳ್ಳೇದು, ನಿಜ ಒಪ್ಕೊಂತೀನಿ. ಆದ್ರೆ ಸಣ್ಣ ಹಿಡುವಳಿದಾರ ನಮ್ಮ ದೇಶದಲ್ಲಿ ಸಣ್ಣ ಹಿಡುವಳಿದಾರರೇ ಜಾಸ್ತಿ ಮ್ಯಾಕ್ಸಿಮಮ್ ಇರೋದು ಕೃಷಿ ಕ್ಷೇತ್ರದಲ್ಲಿ. ಅವ್ರಿಗೆ ಅನುಕೂಲ ಆಗ್ಬೇಕಾದ್ರೆ ಯಂತ್ರೋಪಕರಣವು ಸ್ವಲ್ಪ ಚೀಪ್ ಆಗಿರ್ಬೇಕು. ಇಲ್ದಿದ್ರೆ ಅದಕ್ಕೋಸ್ಕರ ಸಬ್ಸಿಡಿ ಎಷ್ಟು ಕೊಡ್ತಾರಪ್ಪ ಧರ್ಮಸ್ಥಳ? ಅದನ್ನ ಹೇಳಿ, ಸಬ್ಸಿಡಿ ಎಷ್ಟಿದೆ ಏನು ಸ್ವಲ್ಪ. OBC ಅವರು 50% ಸಬ್ಸಿಡಿನಾ? SC ST ಅವ್ರಿಗೆ ಎಷ್ಟಪ್ಪ? 90% ಸಬ್ಸಿಡಿ. ಹಾ ಸರಿ ಕಣಪ್ಪ.